ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾತ್ರ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್. ನಾನು ನಿಮ್ಮ ಸ್ವರ್ಣ ಮಾತಾಡ್ತಾ ಇರೋದು. ಇದು ದಿನಾಂಕ 20ನೇ ತಾರೀಕು ಶುಕ್ರವಾರದ ಲಾಗ್ ಆಗಿದೆ. ಶುಕ್ರವಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಮ್ಮ ಉಪನಿರ್ದೇಶಕರ ಕಚೇರಿಯ ಬಾಲಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಎಲ್ಲ ತಾಲೂಕುಗಳಿಂದ ಆಯ್ದಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಇಲಾಖೆಯೆಲ್ಲ ಮೇಲ್ವಿಚಾರಕಿಯರು, ಹಿರಿಯ ಮೇಲ್ವಿಚಾರಕಿಯರು, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಾಂತ್ವನ ಸಿಬ್ಬಂದಿ ವರ್ಗ ಜೊತೆಗೆ ಇಲಾಖೆಯೆಲ್ಲ ಮಹಿಳೆಯರು ಕೂಡ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಬಾಲಭವನವನ್ನು ಬಣ್ಣ ಬಣ್ಣದ ಒಂದು ಬಲೂನ್ಗಳಿಂದ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಗೊಳಿಸಲಾಗಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂಥ ಶ್ರೀಯುತ ದಿನೇಶ್ ಅವರ ನೇತೃತ್ವದಲ್ಲಿ ಬಾಲಭವನದ ಸಿಬ್ಬಂದಿ ವರ್ಗ ಬಾಲಭವನವನ್ನು ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಸೊಗಸಾಗಿ, ತುಂಬಾ ವಿಜೃಂಭಣೆಯಿಂದ ಅಲಂಕೃತಗೊಳಿಸಿದ್ರು ಅಂತಲೇ ಹೇಳ್ಬೋದು. ಬಾಲಭವನದ ಮುಂಭಾಗದಲ್ಲಿ ನಮ್ಮ ಪ್ರೀತಿಯ ಅಂಗನವಾಡಿ ಕಾರ್ಯಕರ್ತೆಯರು ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕುವ ಮುಖಾಂತರ ಎಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದು ಕೂಡ ತುಂಬಾ ವಿಶೇಷ ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಕಾರ್ಯಕ್ರಮದಲ್ಲಿ ತುಂಬಾ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಮಹಿಳಾ ಮಡಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದಿದ್ದು ನೋಡಿ ನಿಜವಾಗ್ಲೂ ಕೂಡ ನನಗೆ ಖುಷಿ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಇವತ್ತು ವರ್ಷದಡಕು ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ಯುಗಾದಿ ಹಬ್ಬವಾದ ನೆಕ್ಸ್ಟ್ ಡೇ ವರ್ಷದಡಕು ಕಾರ್ಯಕ್ರಮ ಎಲ್ಲರ ಮುಂದೆ ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡೇ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಕೆಲವ್ರ ಮನೇಲಂತೂ ತುಂಬಾ ಜೋರಾಗಿ ಈ ಒಂದು ಹಬ್ಬ ಮಾಡ್ತಾರೆ. ಆದರೂ ಕೂಡ ಈ ಹಬ್ಬ ಇದ್ದರೂ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು, ಇದು ನಮ್ಮದೇ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ಹೆಣ್ಮಕ್ಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನು ನೋಡಿ ನಿಜವಾಗ್ಲೂ ಕೂಡ ನಮ್ಮ ಉಪನಿರ್ದೇಶಕರಾದ ಸಂಸ್ಕೃತದ ಶ್ಲೋಕ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ. ಮಹಿಳೆಯರನ್ನ ಎಲ್ಲಿ ಪೂಜಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅನ್ನೋದು. ಒಬ್ಬ ಮಹಿಳೆ ಸಬಲರಾದರೆ ಆ ಕುಟುಂಬ, ಆ ಸಮಾಜ, ಆ ದೇಶನೇ ಸಬಲ ಆಗುತ್ತದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸತ್ಯ. ಸಹಜ ಮಾರ್ಚ್ 8ರಂದು ಆಚರಣೆ ಮಾಡ್ತಾ ಬರ್ತಿದ್ರು. ನಂತರ 1975 ಜನರಲ್ ಅಸೆಂಬ್ಲಿಯಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಸಾರ್ವತ್ರಿಕವಾಗಿ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ ಘೋಷಣೆ ಮಾಡಲಾಯಿತು. ಅಂದಿನಿಂದ ಇಲ್ಲಿವರೆಗೂ ನಾವು ಪ್ರತಿ ವರ್ಷ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಬಹುಶಃ ಮಹಿಳೆಯರು ಎಲ್ಲ ರೀತಿಯಲ್ಲಿ, ನಾವು ಪುರುಷರು 8 ಗಂಟೆ ಕೆಲಸ ಮಾಡಿದ್ರೆ ಮಹಿಳೆಯರು 16 ಗಂಟೆ ಕೆಲಸ ಮಾಡ್ತಾರೆ. ಆದರೂ ಕೂಡ ಮಹಿಳೆಗೆ ಇನ್ನೂ ಶೋಷಣೆ ಇದೆ, ಸಮಾನತೆ ಇಲ್ಲ, ಇನ್ನೂ ಅವಕಾಶಗಳಿಲ್ಲ, ಇನ್ನೂ ಅವರ ಹಕ್ಕುಗಳು ಬೇಡಿಕೆಗಳು ಈಡೇರಿಲ್ಲ ಎನ್ನುವ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಒಂದು ಸಂವಿಧಾನವನ್ನು ರಚಿಸ್ತಾರೆ. ಆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಕಮಿಟಿ ಏನಿರುತ್ತೆ ಅದರಲ್ಲಿ 289 ಜನ ಇರ್ತಾರೆ. ಅದರಲ್ಲಿ 15 ಜನ ಮಹಿಳೆಯರಿರ್ತಾರೆ. ಅದರಲ್ಲಿ ಆಮೇಲೆ ಸುಚಿತಾ ಕೃಪಲಾನಿ ಇರ್ತಾರೆ, ಸರೋಜಿನಿ ನಾಯ್ಡು ಮೇಡಮ್ ಇರ್ತಾರೆ. ಬಹುಶಃ ಅವರ ಚಿಂತನೆಗಳು ಒಳಗೊಂಡಂತೆ ಅಂಬೇಡ್ಕರ್ ಸಾಹೇಬ್ರವರ ಧರ್ಮಪತ್ನಿ ರಮಾಬಾಯಿ ಅವರನ್ನು ಕೂಡ ಒಂದು ಆದರ್ಶವಾಗಿ ಇಟ್ಕೊಂಡು ಬಹುಶಃ ಸಂವಿಧಾನದಲ್ಲಿ ಕೂಡ ಮಹಿಳೆಯರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ತಾ ಕೊಡ್ತಾ ಬಂದರು. ಬಹುಶಃ ಅಂದು ಸಂವಿಧಾನ ಇಲ್ಲದೆ ಹೋಗಿದ್ರೆ ಇವತ್ತು ಮಹಿಳೆಯರು ನಾವು ಈ ವ್ಯವಸ್ಥೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನು ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಶುಭ ಕಲ್ಯಾಣ್ ಮೇಡಮ್ ರವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡುತ್ತಾ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಟೊಂಕಗಟ್ಟಿ ನಿಂತಿದ್ದಾರೆ. ಹಾಗೂ ಸಾಧನೆ ಅಂತ ಹೇಳಬೇಕು ಅಂದರೆ ಅಶ್ವಿಜಾ ಮೇಡಮ್ ಅವರು ಇವತ್ತು ಇಷ್ಟುವರೆಗೆ ಪ್ರೇರಣೆಯಾಗಿರೋದ್ರಿಂದ, ಮನೆಯಲ್ಲಿ ಎನ್ಕರೇಜ್ ಮಾಡ್ತಿರೋದ್ರಿಂದನೇ ಮೇಡಮ್ ಇವತ್ತು ತುಮಕೂರು ಜಿಲ್ಲಾಡಳಿತ ಲೋಕಸಭೆಯಲ್ಲಿ ಪಾಸ್ ಆಗಲಿಲ್ಲ. ನನಗನ್ಸುತ್ತೆ ಈ ಬಾರಿ ಆದರೂ ಕೂಡ ಎಲ್ಲ ಇಲಾಖೆಯಲ್ಲೂ ಕೂಡ ಸುಮಾರು 80% ಎಲ್ಲ ಇಲಾಖೆಯಲ್ಲೂ ಕೂಡ ಮಹಿಳೆಯರೇ ಅಧಿಕಾರಿಗಳಾಗಿರೋದನ್ನು ಕಂಡು ಜಿಲ್ಲಾ ಮಟ್ಟದಲ್ಲಿ ನನಗಂತೂ ತುಂಬಾ ಹೆಮ್ಮೆ ಅಂತ ಅನ್ನಿಸ್ತು. ಹಾಗೆ ಎಲ್ಲ ಜಿಲ್ಲಾ ಮಟ್ಟದ
ಮಹಿಳಾ ಅಧಿಕಾರಿ ವೃಂದದವರಿಗೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಜಿ ಪರಮೇಶ್ವರ್ ಸಾಹೇಬ್ರವರು ಎಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿದ್ದು ನಿಜವಾಗ್ಲೂ ಕೂಡ ಅವಿಸ್ಮರಣೀಯ ಒಂದು ಸಮಯ ಅಂತಲೇ ಹೇಳ್ಬೋದು. ಹಾಗೆ ಇವರೆಲ್ಲರೊಟ್ಟಿಗೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಆಗಿರುವಂಥ ಶ್ರೀಮತಿ ಪವಿತ್ರ ಮೇಡಮ್, ಹಾಗೆ ನಮ್ಮ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿರುವಂಥ ನಮ್ಮ ಪ್ರೀತಿಯ ಅಂಬಿಕಾ ಮೇಡಮ್ರವರು ಕೂಡ ಸೇರಿದ್ದು ನಿಜವಾಗ್ಲೂ ಕೂಡ ತುಂಬ ಖುಷಿ ಅಂತ ಅನ್ನಿಸ್ತು. ಹಾಗೆ ತುಂಬ ವರ್ಷ ಸೇವೆ ಸಲ್ಲಿಸಿ ಹಾಗೆ ಅಂಗನವಾಡಿಯಲ್ಲಿ ವಿಶೇಷವಾಗಿ ಅವರದೇ ಆದಂತಹ ಸಾಧನೆಗೈದಿರುವಂತಹ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಲ್ಲ ತಾಲೂಕುಗಳಿಂದ ಆಯ್ದಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ಸನ್ಮಾನವನ್ನು ಮಾಡಲಾಯಿತು. ನಮ್ಮ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆ ಕೂಡ ಸನ್ಮಾನವನ್ನು ಸ್ವೀಕರಿಸಿದ್ದು ನಿಜವಾಗ್ಲೂ ಕೂಡ ತುಂಬಾ ಖುಷಿ ಅಂತ ಅನ್ನಿಸ್ತು. ಈ ಒಂದು ಸಮಯ ನಿಜವಾಗ್ಲೂ ಕೂಡ ಅವರ ಜೀವನದಲ್ಲಿ ಒಂದು ಅವಿಸ್ಮರಣೀಯ ಅಂತಲೇ ಹೇಳ್ಬೋದು. ಹಾಗೆ ಊಟದ ವ್ಯವಸ್ಥೆ ಕೂಡ ಇತ್ತು, ಅನ್ನ ಸಾಂಬಾರು, ಬೋಂಡ ಮತ್ತು ಮೈಸೂರು ಪಾಕ್ ಸ್ವೀಟ್ ಕೂಡ ಇತ್ತು. ಎಲ್ಲರೂ ಕೂಡ ತುಂಬ ಖುಷಿಯಿಂದ ಊಟ ಮಾಡಿದ್ವಿ. ಯಾಕೆಂದರೆ ಬಿಸಿಲಾಗಿದ್ದರಿಂದ ಅನ್ನ ಸಾಂಬಾರು ತುಂಬ ಒಳ್ಳೆ ಬೆಸ್ಟ್ ಊಟ ಆಯಿತು ಅಂತ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ನನಗೂ ಕೂಡ ಹಾಗೆ ಅನ್ನಿಸ್ತು. ಕುಡಿಯೋದಕ್ಕೆ ಮಜ್ಜಿಗೆ ಕೂಡ ಇತ್ತು. ಸೊ ಎಲ್ಲ ಊಟವನ್ನು ಮುಗಿಸಿದ್ವಿ. ಹಾಗೆ ನಮ್ಮ ಎಲ್ಲ ಪ್ರೀತಿಯ ಅಂಗನವಾಡಿ ಕಾರ್ಯಕರ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇತ್ತು. ಆದರೆ ಹಬ್ಬ ಇದ್ದಿದ್ದರಿಂದ ಸಮಯ ಕೂಡ ಆಗಿತ್ತು, ಹಾಗಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಲಿಲ್ಲ. ಊಟವನ್ನೆಲ್ಲ ಮುಗಿಸಿ ಊಟದ ನಂತರ ನಾವು ಮನೆ ಕಡೆ ಹೊರಟ್ವಿ. ನಮ್ಮ ಪಾವಗಡ ತಾಲೂಕಿನ ಎಲ್ಲ ನನ್ನ ಸ್ನೇಹಿತೆಯರು ಸಹೋದರಿಯರು ಕೂಡ ತುಂಬಾ ಖುಷಿಯಿಂದ ಹೇಳ್ತಾ ಇದ್ರು. ಅಲ್ಲಿ ಬಂದಿದ್ದಂಥ ಕೆಲವೊಂದು ಅಂಗನವಾಡಿ ಕಾರ್ಯಕರ್ತೆಯರು ಕೂಡ, ಮೇಡಮ್ ನಾವಂತೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀವಿ, ನಿಮ್ಮದೆಲ್ಲ ವಿಡಿಯೋಸ್ ನೋಡ್ತಾ ಇರ್ತೀವಿ, ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಹಾಗೆ ನನ್ನ ಈ ಒಂದು ಚಾನಲ್ನ ಹೀಗೆ ಒಂದು ಬೆಳೆಸಿ, ಹಾಗೆ ನನ್ನ ಒಂದು ವೀಡಿಯೋಸನ್ನು ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಈ ಒಂದು ನಾನು ಇವತ್ತು ಮಾಡಿರೋಂಥ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು.